ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚಕರ ಹಾವಳಿ ಹೆಚ್ಚಾಗುತ್ತಿದ್ದು, ಸೈಬರ್ ವಂಚಕರು ಎಸ್ಬಿಐ ಗ್ರಾಹಕನಿಗೆ ಕರೆ ಮಾಡಿ ಕರೆ ಸ್ವೀಕರಿಸಿದ ತಕ್ಷಣ ಆತನ ಬ್ಯಾಂಕ್ ಖಾತೆಯಲ್ಲಿ 2 ಲಕ್ಷ ರೂಪಾಯಿಗಳನ್ನು ಮಂಗಮಾಯ ಮಾಡಿರುವ ಘಟನೆ ಕಬ್ಬಾಳು ಬಳಿಯ ಕಂಚನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಕಂಚನಹಳ್ಳಿ ಗ್ರಾಮದ ಗಂಗಾಧತ್ ಎಂಬಾತ ಅನಾಮಿಕ ಕರೆ ಸ್ವೀಕರಿಸಿ 2 ಲಕ್ಷ ರು ಕಳೆದುಕೊಂಡಿದ್ದಾರೆ. ತಮ್ಮ ಮೊಬೈಲ್ ಫೋನ್ ಅನಾಮಿಕ ಕರೆ ಬಂತು, ಕರೆ ಸ್ವೀಕರಿಸಿದ, ಆದರೆ ಯಾರು ಮಾತನಾಡಲಿಲ್ಲ. ನಂತರ ಗಮನಿಸಿದರೆ ನನ್ನ ಖಾತೆಯಲ್ಲಿ 2 ಲಕ್ಷ ವಿತ್ ಡ್ರಾ ಆಗಿದೆ. ಈ ಬಗ್ಗೆ ಬ್ಯಾಂಕ್ ಶಾಖೆಯಲ್ಲಿ ವಿಚಾರಿಸಿದರೆ ಸೈಬರ್ ವಂಚಕರ ಕೃತ್ಯ, ಸೆನ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಎನ್ನುತ್ತಿದ್ದಾರೆ. ಕಳೆದ 3 ವರ್ಷಗಳ ಹಿಂದೆ ಎಟಿಎಂ ಅವಧಿ ಮುಗಿದಿದೆ ಎಂದು ಒಟಿಪಿ ಪಡೆದು 50,000 ರು ವಂಚಿಸಿದರು. ಆ ಸಂದರ್ಭದಲ್ಲಿ ಸೆನ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದೆ, ಆದರೆ ಅದರಿಂದ ಏನು ಪ್ರಯೋಜನವಾಗಿಲ್ಲ ಎಂದು ಗಂಗಾಧರ್ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮ್ಮದು ಬಂದು ಇಲ್ಲೇ ಕಬ್ಬಾಳ ಹತ್ರ ಕಂಚಿನಹಳ್ಳಿ ಗ್ರಾಮ. ನಮ್ಮ ಬ್ರಾಂಚ್ ಬಂದು SBI ಅಕೌಂಟ್ ಇದೆ. ನಂದು SBI ಅಕೌಂಟಲ್ಲಿ ಅಮೌಂಟ್ ಕಟ್ಟಾಗಿದೆ. ನಿನ್ನೆ 2 ಲಕ್ಷ ಅಮೌಂಟ್ ಕಟ್ಟಾಗಿತ್ತು. ಅದು ಯಾವ ಥರ ಕಟ್ಟಾಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಬ್ರಾಂಚಲ್ಲಿ ಹೋಗಿ ಕೇಳಿದ್ವಿ. ಈ ಥರ ಕ್ರೈಮ್ ಬ್ರಾಂಚಲ್ಲಿ ಒಂದು ಕಂಪ್ಲೇಂಟ್ ಮಾಡಿ FIR ಮಾಡಿಸಿ ಅವ್ರು ಹೇಳ್ತಾರೆ ನಿಮಗೆ ಅಂತ ಹೇಳ್ತಾರೆ. ನನಗೆ ಮಧ್ಯಾಹ್ನ ಒಂದು 12 ಗಂಟೆಯಲ್ಲಿ ಒಂದು ಕಾಲ್ರು ಬಂದಿದ್ದು. ಅದು ಕಾಲ್ ರಿಶ್ಯೂ ಆದ ತಕ್ಷಣವೇ ಅದೇನು ಮಾತಾಡಿಲ್ಲ, ಕಾಲ್ ಫಾರ್ವರ್ಡ್ ಆಗಿದೆ ಎಲ್ಲದಕ್ಕೂ. ನಂದು ಯಾವುದು OTP ಯಾವ ಥರ ಯಾವುದೂ ಹೇಳೇ ಇಲ್ಲ. ಹಂಗಾಗಿ ಅದು ಅಮೌಂಟ್ ಕಟ್ಟಾಗಿದೆ ಅಷ್ಟೇ. ಇದಕ್ಕೂ ಮುಂಚೆ ಯಾವುದೋ ಒಂದು ATMಲ್ಲಿ ಅಪ್ಡೇಟ್ ಮಾಡಿ ಅಂತೇಳಿ ATM ಕ್ಲೋಸ್ ಆಗಿದೆ, ಲಾಸ್ಟ್ ಡೇಟ್ ಕಮ್ಮಿ ಆಗಿ ಕ್ಲೋಸ್ ಆಗಿದೆ, ಇದಕ್ಕೆ ಹೊಸ ATMಗೋಸ್ಕರ OTP ಹೇಳಿ ಅಂದಿದ್ರು. ಅವಾಗ ಒಂದು ಟೈಮ್ 35,000 ಚಿಲ್ಲರೆ ಕಟ್ಟಾಗಿತ್ತು ನಂದು. ಅದು ಕಂಪ್ಲೇಂಟ್ ಮಾಡಿದೆ, ಇವತ್ತಿನವರೆಗೂ ಅದು ಬರಲೇ ಇಲ್ಲ. ಒಂದು 2-3 ವರ್ಷ ಆಯ್ತು ಆ ಥರ. ನನ್ನ ಅಕೌಂಟಲ್ಲಿ 2 ಲಕ್ಷ ಇತ್ತು ಸರ್. 2 ಲಕ್ಷನೂ ಕಟ್ಟಾಗಿದೆ. ಯಾವುದು ಪ್ರೋಸೆಸ್ ಆಗಿಲ್ಲ ಅಂತ ರಿಟರ್ನ್ 50,000 ಬಂದಿದೆ. ಡೀಟೇಲ್ ಏನು ಹೇಳಿಲ್ಲ ಸರ್ ಅವರು. ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಟ್ರಾನ್ಸಾಕ್ಷನ್ ID ಮಾತ್ರ ಇದೆ, ನಂಬರ್ ಇದೆ ಅಷ್ಟೇ ಅಂತ ಹೇಳಿದ್ದಾರೆ. ಅವ್ರು ಇಲ್ಲಿ ಕ್ರೈಮಲ್ಲಿ ಹೋಗಿ ಅಂದಿದ್ರೆ ಕ್ರೈಮಲ್ಲಿ ಬಂದಿದ್ದೀನಿ ಇವಾಗ. ಸರ್ ಇಲ್ಲಿ ಜೆರಾಕ್ಸ್ ಮಾಡ್ಕೊಬನ್ನಿ ಅಂದರೆ ಜೆರಾಕ್ಸ್ ಮಾಡ್ಕೊಬಂದಿದ್ದೀನಿ. ಸಾರ್ವಜನಿಕರಿಗೆ ಯಾವುದೇ ರೀತಿ ಇದೇ ಥರ ಎಲ್ಲ ಫ್ರಾಡ್ ನಡೀತಾ ಇದೆ. ಯಾವುದೇ ಆ್ಯಪ್ ಬಂದ್ರೂ ಬ್ರ್ಯಾಂಚಿಗೆ ಹೋಗಿ ನಿಮ್ಮ ಅಕೌಂಟ್ ಹೋಲ್ಡರ್ ಯಾರಿದ್ದಾರೆ ಅವರೇ ಹೋಗಿ ಅಕೌಂಟಲ್ಲಿ ಬ್ರಾಂಚಲ್ಲಿ ಚೆಕ್ ಮಾಡ್ಕೊಳ್ಳಿ. ಈ ಥರ ಯಾವುದೂ ಮಿಸ್ಯೂಸ್ ಮಾಡ್ಕೋಬೇಡಿ.